ನಾನು ಸ್ವಪ್ನ ಸೇಡಿಯಪ್ಪು. ಇವತ್ತು ನಾನು ಮತ್ತೆ ನಮ್ಮ ಅಲಸಂಡೆಯ ಒಂದು ಇತಿಹಾಸವನ್ನು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ. ಇವತ್ತು ಹೀಗೆ ಬೆಳಗ್ಗೆ ಮಾತಾಡ್ತಾ ನನ್ನ ಮಾವ ಈ ಅಲಸಂಡೆ ಬೀಜದ ಇತಿಹಾಸವನ್ನು ಹೇಳಿದರು. ಎಂತ ಅಂತ ಹೇಳಿದರೆ, ಈ ಅಲಸಂಡೆ 1986-87ನೇ ಇಸವಿಯ ಟೈಮಲ್ಲಿ ಮಾವನಿಗೆ ಕುಂಬಾಡಿ ವೆಂಕಟರಮಣ ಭಟ್ ಅಂತ ಮಾವನ ಅಣ್ಣ ಅವರು 10 ಬೀಜವನ್ನು ಕೊಟ್ಟು ಇಲ್ಲಿ ಬಳ್ಳಿ ಆದಂಥದ್ದು. ಅವರಿಗೆ ಸವಿತಾ ಅಡ್ವಾಯಿ ಅಂತ ನೀವೆಲ್ಲರೂ ಕೇಳಿರ್ಬೋದು. ದಕ್ಷಿಣ ಕನ್ನಡದಲ್ಲಿ ಪೂರ್ತಿ ಅಡುಗೆ ವಿಷಯಕ್ಕೆ ಹೆಸರುವಾಸಿಯಾದಂಥವ್ರು. ಅಡ್ವಾಯಿ ಅವರ ಮನೆಯಿಂದ ಮರಕ್ಕಜೆಗೆ ಈ ಬೀಜ ಗೆಳೆತನದ ಮೂಲಕ ಬಂದು, ಅಲ್ಲಿಂದ ಮತ್ತೆ ಕುಂಬಾಡಿಗೆ ಬಂದು, ಕುಂಬಾಡಿಯಿಂದ ದೊಡ್ಡಪ್ಪ ಇಲ್ಲಿಗೆ 10 ಬೀಜಗಳನ್ನು ಕೊಟ್ಟದ್ರಲ್ಲಿ ಗಿಡ ಮಾಡಿ, ಆ ಬಳ್ಳಿಯಿಂದ ಪದಾರ್ಥಕ್ಕೆ ಕೊಯ್ಯದೆ ಬೀಜಗಳನ್ನೇ ಸಂಗ್ರಹ ಮಾಡಿ ಮತ್ತಿನ ವರ್ಷಗಳಲ್ಲಿ ಒಂದು ಗದ್ದೆಯಾಗಿದ್ದ ಒಂದು ತೋಟದ 50 ಸೆಂಟ್ಸ್ ಭಾಗದಲ್ಲಿ ಈ ಅಲಸಂಡೆಯನ್ನೇ ಕೃಷಿ ಮಾಡಿ ಅದನ್ನು ಮಾರಾಟ ಮಾಡಿ 1 ವರ್ಷದಲ್ಲಿ 2 ಲಕ್ಷದವರೆಗೆ ಆದಾಯವನ್ನು ಪಡೆದಂಥ ವೆರೈಟಿಯ ಅಲಸಂಡೆ ಬಳ್ಳಿ ಇದು, ಮೀಟರ್ ಅಲಸಂಡೆ. ಈ ಅಲಸಂಡೆಯ ಬೀಜವನ್ನು ಅದೇ ಗುಣಲಕ್ಷಣಗಳನ್ನು ಕಾಯ್ದುಕೊಂಡು, ಅದೇ ಮೀಟರ್ ಅಲಸಂಡೆಯ ಗುಣಲಕ್ಷಣಗಳು ಮೊದಲೇನಿತ್ತೋ ಅದನ್ನೇ ಕಾಯ್ದುಕೊಂಡು, ಬೇರೆ ಕ್ರಾಸ್ ಆಗದ ಹಾಗೆ ಈ ಬೀಜವನ್ನು ಕಾಪಾಡಿಕೊಂಡು ಇಷ್ಟು ವರ್ಷ ಬಂದ ಹೆಗ್ಗಳಿಕೆ ನನ್ನ ಅತ್ತೆ ಆಶಾಲಕ್ಷ್ಮಿಗೆ ಸೇರಬೇಕು. ಯಾಕಂತ ಹೇಳಿದರೆ, ಬೇರೆ ಬೇರೆ ವೆರೈಟಿಯ ಅಲಸಂಡೆಗಳನ್ನು, ಬೀನ್ಸ್ಗಳನ್ನು ಬೆಳೆಯುವಾಗ ಏನಾಗ್ತದೆ ಅಂತ ಹೇಳಿದರೆ, ಒಂದಕ್ಕೊಂದು ಕ್ರಾಸ್ ಆಗಿ ಅದರ ಮೂಲ ಏನು ಗುಣಲಕ್ಷಣಗಳು ಉಂಟು ಅದನ್ನು ಕಳ್ಕೊಳ್ತದೆ. ಇದು ಹಾಗಾಗಲಿಲ್ಲ. ಇದು ನಿನ್ನೆ ಮಾವ ಇದನ್ನು ಅಳತೆ ಮಾಡಿ ನೋಡಿದ್ರು, ಸರಿಯಾಗಿ ಬೆಳವಣಿಗೆ ಹೊಂದಿದ ಅಲಸಂಡೆಯನ್ನು. ಇದು ಮೊದಲಿನ ಸೈಜ್ ಏನಿತ್ತೋ ಸಾಮಾನ್ಯ ಆ ಸೈಜಿಗೆ ಹತ್ರವೇ ಇದೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಇನ್ನೂ ಸ್ವಲ್ಪ ಗೊಬ್ಬರ ಹಾಕಿ ಇದನ್ನು ಇನ್ನೂ ಜಾಸ್ತಿ ಪೋಷಣೆ ಮಾಡಿದರೆ ಮೂಲ ವೆರೈಟಿ 3 ಫೀಟ್ವರೆಗೆ ಹೋಗ್ತಿತ್ತು ಅಂತ ಹೇಳಿದರು ಮಾವ. ಅಲ್ಲಿ ಆ ಸೈಜಿನವರೆಗೂ ಬರುವ ಅವಕಾಶ ಇದೆ. ಇನ್ನೊಂದು, ಆ ಸಮಯದಲ್ಲಿ ಅಂದರೆ 86-87ನೇ ಇಸವಿಯ ಟೈಮಲ್ಲಿ ಮಾವ 50 ಸೆಂಟ್ಸ್ ಜಾಗದಲ್ಲಿ ಬೆಳೆದ್ರು ಹೌದು, ಅದನ್ನು ಮಾರಾಟ ಮಾಡಲಿಕ್ಕೆ ಆವಾಗ ತುಂಬ ಕಷ್ಟಪಟ್ಟಿದ್ದಾರೆ. ಯಾಕೆಂತ ಹೇಳಿದರೆ, ಯಾವುದೇ ಒಂದು ಹೊಸ ವೆರೈಟಿ ಬಂದಾಗ ಜನರು ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳಲಿಕ್ಕೆ ಟೈಮ್ ತಗೊಳ್ತಾರೆ. ಹಾಗೆ ಈ ಅಲಸಂಡೆಯನ್ನು ಅಷ್ಟು ಪ್ರಮಾಣದಲ್ಲಿ ಬೆಳೆದು ಪುತ್ತೂರು ಸಂತೆಯಲ್ಲಿ ಒಬ್ಬರು ಕೆಲಸದವರನ್ನು ಕೂತ್ಕೊಳ್ಳಿಸಿ ಮಾರಾಟ ಮಾಡಲಿಕ್ಕೆ ಹೊರಟಾಗುವಾಗ ಜನ ತಗೊಳ್ಳಿಕ್ಕೆ ಹಿಂಜರಿಕೆ ಪಡ್ತಾ ಇದ್ರಂತೆ. ಕೊನೆಗೆ ಕೃಷಿ ಇಲಾಖೆಯವರ ಹತ್ರ ಅದರಲ್ಲಿ ಯಾವ ಪೋಷಕಾಂಶಗಳುಂಟು ಅಂತ ಹೇಳಿ ಟೆಸ್ಟ್ ಮಾಡಿಸಿ ಅದರ ಪಟ್ಟಿಯನ್ನು ಪ್ರಿಂಟ್ ತೆಗೆದು ಅಲಸಂಡೆ ಮಾರುವಲ್ಲಿ ಆ ಪ್ರಿಂಟನ್ನು ಬೋರ್ಡ್ ಹಾಕಿದ ಮೇಲೆ ಮತ್ತೆ ಅಲಸಂಡೆಯ ಬೀಜ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ರು. ಬೀಜ ಕೂಡ ಸೇಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಮೂಲಕ ಆ ಸಮಯದಲ್ಲಿ ಆ 50 ಸೆಂಟ್ಸ್ ಜಾಗದಲ್ಲಿ ಅಲಸಂಡೆ ಬೆಳೆದು 2 ಲಕ್ಷದವರೆಗೆ ಆದಾಯ ಬಂದಿದೆ ಅಂತೆ ಈ ವೆರೈಟಿಯಲ್ಲಿ ಮಾವನಿಗೆ. ಮತ್ತು ಇನ್ನೊಂದು ಎಂತ ಅಂತ ಹೇಳಿದರೆ, ಯಾವಾಗಲೂ ಒಂದು ಬೀಜವನ್ನು ಆ ಮೂಲ ಗುಣಲಕ್ಷಣಗಳನ್ನು ಕಾಪಾಡಿಕೊಂಡು ಸಂಗ್ರಹ ಮಾಡಿ ಅದನ್ನು ಮತ್ತೆ ಸುತ್ತಮುತ್ತಲು ಎಲ್ಲರೂ ಬೆಳೆಯುವ ಹಾಗೆ ಮಾಡುವಂಥ ಇದು ಬೀಜ ಸಂಗ್ರಹ ಮಾಡಿ ಹಂಚುವಂಥದ್ರಲ್ಲಿ ಇರುವುದು. ಆ ಕೆಲಸ ಆ ಕಾಲದಲ್ಲಿ ಮಾವನಿಂದ ಆಗಿದೆ. ಇದು ಮೂಲ ಇಂಡೋನೇಷಿಯಾ ತಳಿಯಿಂದ ಬಂದಂಥದ್ದು ಅಂತ ಮಾವ ಹೇಳಿದಾಗ ಆಯಿತು. ಆ ಬಗ್ಗೆ ಜಾಸ್ತಿ ವಿವರಣೆ ನಾವು ಮಾವನ ಹತ್ರವೇ ಕೇಳುವ. ಮತ್ತೆ ಆ ಅಲಸಂಡೆ ಸವಿತಾ ಡ್ರೈ ಅಲ್ಲಿಂದ ಮರಕ್ಕಜಗೆ ಬಂದು ಅಲ್ಲಿಂದ ಕುಂಬಾಡಿಗೆ ಬಂದು ಇಲ್ಲಿಗೆ ಬೀಜ ಬಂದದ್ದು ಅಂತ ಹೇಳಿದ್ದಲ್ಲ, ಅದರ ಇದು ಮೂಲ ಯಾವ ದೇಶ? ಅದು ಥಾಯ್ಲೆಂಡಿಂದ ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸಿಗೆ ಬಂದದ್ದು. ಅಲ್ಲಿಂದ ಅಡ್ವಾಯಿಗೆ ಬಂದು ಅಲ್ಲಿಂದ ಮರಕ್ಕಜಗೆ ಬಂದು, ಆ ಮರಕ್ಕಜೆಯಿಂದ ಕುಂಬಾಡಿ ವೆಂಕಟರಮಣ ಇದ್ದಾವಲ್ಲ, ಅಲ್ಲಿಗೆ ಬಂದು ಅವರಲ್ಲಿಂದ 10 ಬಿತ್ತು ನಮಗೆ ಸಿಕ್ಕಿದ್ದು. ಆ 10 ಬಿತ್ತಿನ ಅತ್ತೆ ಸೆಸಿ ಮಾಡಿ ಅದರ ಕಾಪಾಡಿ ಅದರಲ್ಲಿ ಪುನಃ ಒಂದು ಸಾಲು ದೊಡ್ಡದು ಮಾಡಿ ಅದರ ಬಿತ್ತು ತೆಗೆದು ಮಾಡಿ 50 ಸೆಂಟ್ಸ್ ಜಾಗದಲ್ಲಿ ಗಾಣಗೊಟ್ಟಗೆಯಲ್ಲಿ ನಾವು ಅದರ ಕೃಷಿ ಮಾಡಿದ್ದು. ಕೃಷಿ ಮಾಡಿ 86ನೇ ಇಸವಿದೆ, ನನಗೆ ನೆನಪಿದೆ ಅದು. 86ನೇ ಇಸವಿದೆ. ಆವಾಗ ಸಂತೆಯಲ್ಲಿ ಹೋಗೆಲ್ಲ ಮಾರಿದ್ದು. ಅಂಗಡಿಲೆಲ್ಲ ಆವಾಗ ರೇಟೇ ಇತ್ತಿಲ್ಲ, 1 ರೂಪಾಯಿ 2 ರೂಪಾಯಿ ಇದ್ದದ್ದು. ಅವಾಗ 2 ಲಕ್ಷ ರೂಪಾಯಿ ಅಲಸಂಡೆ ಆಗಿದೆ. 6 ತಿಂಗಳಾಯ್ತು. ಒಂದು ಸೆಸಿಲಿ ಎಷ್ಟು ಕೆಜಿ? 7 ಕಿಲೋ ಅಲಸಂಡೆ ಆಗುತ್ತಿದೆ ಅಲ್ಲಿ. ಅದರ ಸರಿಯಾದ ಒಂದು ಗಿಡದಲ್ಲಿ
7 kg ಅಲಸಂಡೆ ಒಂದು ಗಿಡದ ಜೀವಿತಾವಧಿಯಲ್ಲಿ ಅದು ಈಲ್ಡ್ ಕೊಡ್ತದಂತೆ. ಮತ್ತೆ ಏನಂತ ಹೇಳಿದ್ರೆ 6 ತಿಂಗಳವರೆಗೆ ಈ ಒಂದು ಗಿಡ ಈಲ್ಡ್ ಕೊಡ್ತಾ ಇರ್ತದೆ. ಅದು ಈ ಬಳ್ಳಿಯ ವಿಶೇಷತೆ. ಮತ್ತು ಇದು ಇಡೀ ಬಿತ್ತು ಎಲ್ಲದಕ್ಕೂ ಪ್ರಸಾರ ಆಯಿತು. ಹೇಳಿದ್ರೆ ಆವಾಗ ಸಂತೆಯಲ್ಲಿ ಬಿತ್ತಿನ ತಯಾರು ಮಾಡಿ ತುಂಬ ಜನ ಕೇಳಿದವಳಿ, ಮತ್ತು 10 ಬಿತ್ತಿನ 10 ರೂಪಾಯಿ ಹಂಗೆ ಆವಾಗಲೇ ಮಾರಿದ್ದು. ಆದರೆ ಎಲ್ಲ ಕಡೆ ಬೀಜ ಪ್ರಸಾರ ಆಯ್ತು. ಅದರ ಮೂಲ ಸ್ವರೂಪಲ್ಲಿ ಈಗಲೂ ಇದ್ದ ಮಾರ್ಕೆಟ್ ಇಲ್ಲಿ ಬಪ್ಪ ಅಲಸಂಡೆ ಇದ್ದು, ಕೆಲವು ಬಪ್ಪ ಅಲಸಂಡಗ ಇದ್ದು, ಕೆಲವು ಸರಿಯಾಗಿ ಗೊತ್ತಿಲ್ಲ, ಕ್ರಾಸ್ ಆದ್ದು ಕಾಣ್ತು, ಕೆಲವು ಬಪ್ಪದೆಲ್ಲ ಇದ್ದು. ಆದರೆ ನಮ್ಮಲ್ಲಿಪ್ಪದು 100% ಪ್ಯೂರಿ. ಅದೇ ಆ ಟೈಮಿಗೆ ಬೇರೆ ಯಾವುದೇ ಪಾಲಿನೇಷನ್ ಆಗದಂಗೆ ಜಾಗೃತೆ ಮಾಡಿಕೊಂಡು ಕಾಪಾಡಿಕೊಂಡು 40 ವರ್ಷ ಆಯ್ತು ಸಾಧಾರಣ ನಮ್ಮ ಈಗ ಬೀಜ ಇಪ್ಪದಕ್ಕೆ. ಆ ಕಾರಣ ಇದು ಒರಿಜಿನಾಲಿಟಿಯ ಇದು ಇನ್ನುದೇ ಅದು ಎಂಥದ್ದು ಆಯಿಲ್ಲ. ಅದರ ಕಾಪಾಡಿದ ಇದೆಲ್ಲ ಹತ್ತಕ್ಕೆ ಸೇರಿತು. ಅಷ್ಟು ಸುಲಭ ಇಲ್ಲ ಬಿತ್ತಿನ ಕಾಪಾಡಲೆ, ಅಷ್ಟು ಸುಲಭ ಇಲ್ಲ, ಅಷ್ಟು ವರ್ಷದ ಕಾಪಾಡಲೆ ಹೇಳಿದರೆ ಅದೊಂದು ಸಾಧನೆ. ಅದು ಅಂಪ ಬಿತ್ತು ತುಂಬ ಇತ್ತು ನಮ್ಮಲ್ಲೆಲ್ಲ. ತುಂಬಾ ಬೀಜಗಳನ್ನು ಅದರ ಮೂಲ ಸ್ವರೂಪದೊಂದಿಗೆ ಕಾಪಾಡುವುದು ಅದು ಸುಲಭದ ಕೆಲಸ ಅಲ್ಲ. ಬಹುಶಃ ಈ ಭತ್ತದ ಗದ್ದೆಗಳಲ್ಲಿ ತುಂಬಾ ವೆರೈಟಿಯನ್ನು ಅದರ ಮೂಲ ಸ್ವರೂಪದೊಂದಿಗೆ ಕಾಪಾಡಿಕೊಂಡು ಬಂದಂಥವರ ವಿಡಿಯೋಗಳನ್ನು ನಾವು ನೋಡಿರ್ತೇವೆ. ಉಜಿರೆ ಸೈಡ್ ಅವರ ಹೆಸರು ನನಗೆ ಮರ್ತೋಯ್ತು. ಅವರೆಲ್ಲ 40 ವೆರೈಟಿಯ ಭತ್ತದ ವೆರೈಟಿಯನ್ನೇ ಅದರ ಮೂಲ ಸ್ವರೂಪದೊಂದಿಗೆ ದೇವರಾಯರು ಅಂಥವರೆಲ್ಲ ಇರ್ತಾರೆ. ಅದೇ ತರ ಈ ಅಲಸಂಡೆಯ ಈ ವೆರೈಟಿಯ ಮೂಲ ಸ್ವರೂಪ ಇಲ್ಲಿವರೆಗೆ ಕಾಪಾಡಿಕೊಂಡು ನಮ್ಮಲ್ಲಿ ಬಂದಿದ್ದೇವೆ. ಇದು ಈ ಅಲಸಂಡೆಯ ವಿಶೇಷ. ಈ ಅಲಸಂಡೆ ಬೀಜವ ಇಷ್ಟು ವರ್ಷ ಕ್ರಾಸ್ ಆಗದಂಗೆ ಸಂಗ್ರಹ ಮಾಡಿ ಮಡಗುದು ಹೆಂಗತ್ತೆ? ಬೇರೆ ಅಲಸಂಡಿಗೆ ತಂದು ಹಾಕಲೇ ಆಗ ಆ ಟೈಮಿಂಗ್ ಇದು ಬಿಡುವ ಇಪ್ಪ ಸಮಯದಲ್ಲಿ ಬೇರೆ ಅಲಸಂಡಿಗೆ ಇಪ್ಪಲಾಗ ಮತ್ತೆ ಬೀಜವಾದರ ಬೆಳವಲೆ ಬಿಟ್ಟು ಅದರ ಸಾಮಾನ್ಯ ನಾವೀಗ ಒಳ ಸೈಡಲ್ಲಿ ಹಕ್ಕಿಗಕ್ಕೆ ಕಾಣದಂತದ್ದು ಬೀಜಕ್ಕೆ ಬಿಡ್ತಲ್ಲ, ಅದರ ಕೊಯ್ಯುವಲೆ ಇಂಥ ಟೈಮೇ ಆಯ್ಕು ಹೇಳಿದ್ದ ಉದಿಯಪ್ಪಗಳೇ ಆದರೆ ಒಳ್ಳೇದು. ಅದರ ಒಣಗಿ ಇರ್ತಲ್ಲ, ಉದಿಯಪ್ಪಗಾರೆ ಚೂರು ಇತ್ತು, ಹಾಗಾಗಿ ಆಗುತ್ತಿಲ್ಲ. ಮತ್ತೆ ಅದರ ಚೂರು ಒಂದು ದಿನ ಹಾಗೆ ಬಿಟ್ಟು ಮರದಿನ ಅದರ ಬಿತ್ತು ತೆಗೆದು ಮಡಿಗೆ ಒಣಗಿಸಿ ಫ್ರಿಜ್ಜಿಗೆ ಮಡಗುದು. ಅದು ಬಿತ್ತು ಹೆರ ಮಡಿಗಿರೆ ಆಗುತ್ತಿಲ್ಲ, ಫ್ರಿಜ್ಜಿಲೇ ಮಡಿಗೆ. ಮೊದಲೆಲ್ಲ ಜಂಗಲಿ ಹಿಚ್ಚಾಕುವಲೆ ಜಂಗಲಿ ಕಟ್ಟಿ ಮಡಿಕೊಂಡಿದ್ದಾವಲ್ಲ, ಅಪ್ಪು ಹಂಗ ಮಡಿಗಿರಕು ಎಲ್ಲ ಒಳಿತಾಳಿ ಗೊತ್ತಿಲ್ಲ. ಈಗಣ ಇದಕ್ಕಪ್ಪ ಈಗ ಎಲ್ಲ ಈ ಮೊದಲೆಲ್ಲ ಒಳಿತಿಲ್ಲ. ಮೊದಲು ಬೀಜಗಳನ್ನು ಈ ಒಲೆಗೆ ಬೆಂಕಿ ಹಾಕಿ ಅಡಿಗೆ ಮಾಡುವ ಅವಕಾಶ ಇರುವಂತ ಸಂದರ್ಭಗಳಲ್ಲಿ ಜಂಗ ಅಂತೇಳಿ ಒಲೆಯಲ್ಲಿರ್ತದೋ ಅದರ ಮೇಲ್ಭಾಗದಲ್ಲಿ ಒಂದು ಅಟ್ಟಣೆಯನ್ನು ಮಾಡಿ ಅಲ್ಲಿ ಬೀಜಗಳನ್ನು ಸಂಗ್ರಹ ಮಾಡಿ ಇಡ್ತಾ ಇದ್ರು ನಮ್ಮ ಅಜ್ಜಿಯರ ಕಾಲದಲ್ಲಿ. ಈಗ ಎಲ್ಲ ಕಡೆ ಒಲೆ ಹಚ್ಚಿ ಅಡಿಗೆ ಮಾಡುವ ಸಂದರ್ಭಗಳು ಕಡಿಮೆ ಆದ ಕಾರಣ ಬೀಜವನ್ನು ಅದರ ಒಂದು ಅದನ್ನು ಸಂಗ್ರಹ ಮಾಡಲಿಕ್ಕೆ ಬೇಕಾದ ಉಷ್ಣತೆಯನ್ನು ಕಾಪಾಡುವ ಅವಕಾಶ ನಮ್ಮಲ್ಲಿ ಇಲ್ಲದ ಕಾರಣ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಸಂಗ್ರಹ ಮಾಡಿ ಇಡ್ತೇವೆ ಬೀಜವನ್ನು. ಫ್ರಿಜ್ಜಲ್ಲಿ ಸಂಗ್ರಹ ಮಾಡಿಟ್ಟ ಬೀಜ ಒಂದು 7-8 ವರ್ಷ ಕಳೆದು ನಾವು ಮತ್ತೆ ಅದನ್ನು ಬೀಜ ಹಾಕಿದ್ರು ಕೂಡ ಗಿಡ ಆಗ್ತದೆ. ಅದೇ ಹೊರಗಡೆ ಇಟ್ಟದ್ದು ಕುಂಬಾಗಿ ಹಾಳಾಗಿ ಹೋಗ್ತದೆ. ಆ ತರ ಅತ್ತೆ ಅದನ್ನು ಮೊದಲು 40 ವರ್ಷ ಹಿಂದೆ ಹೊಗೆ ಅಟ್ಟ ಆ ಥರ ಸಂಗ್ರಹ ಮಾಡಿ ನಂತರದ ಸಮಯಗಳಲ್ಲಿ ಫ್ರಿಜ್ ಬಂದ ನಂತರ ಫ್ರಿಜ್ಜಲ್ಲಿ ಈ ಬೀಜಗಳನ್ನು ಹೇಗೆ ಸಂಸ್ಕರಿಸಬೇಕೋ ಹಾಗೆ ಸಂಸ್ಕರಿಸಿ ತೆಗೆದಿಟ್ಟು ಈ ವೆರೈಟಿಯನ್ನು ಕಾಪಾಡಿಕೊಂಡು ಬಂದಂಥದ್ದು. ಇದಕ್ಕೆ ಬಣ್ಣದ ಅದು ತೆಗೆದು ಮಾಡಿದ್ದು ಇಂದು ಕಟ್ಟದ್ರಾಗ ಹಕ್ಕಿಗಳಿಗೆ ಕಾಣಲಿಕ್ಕೆ ಶುರುವಾಗಿದೆ. ಇಲ್ಲಿ ಒಳಗಡೆ ಇದ್ದದ್ದು ಕೂಡ ಈ ತರ ಹಕ್ಕಿಗಳು ಬೀಜ ತಿನ್ಲಿಕ್ಕೆ ಶುರು ಮಾಡಿವೆ. ಇನ್ನು ಇದಕ್ಕೆ ಏನಾದರೂ ಹಳೆ ಟೇಪಿನ ಬಳ್ಳಿಯ ಅಥವಾ ಹೊಳೆಯುವ ಗಮ್ಟೆ ಎಂಥದ್ದು ಈ ಬರ್ತ್ಡೇಗೆಲ್ಲ ನೇಲಿಸುದು ಎಂತಾದ್ರೂ ಇದ್ರೆ ಅದನ್ನೆಲ್ಲ ತಂದು ಅವುಗಳಿಗೆ ಗಲಿಬಿಲಿಗೊಳಿಸ್ಲಿಕ್ಕೆ ಇನ್ನೇನೋ ಒಂದು ಪ್ರಯೋಗ ಮಾಡ್ತಾ ಇರಬೇಕು. ಅಲಸಂಡೆ ಬೀಜವನ್ನು ಬಿತ್ತಿಗೆ ಬಿಡುವಾಗ ಹೀಗೆ ಆದಷ್ಟು ಸರ್ತ ಹೋದ ಅಲಸಂಡೆಯನ್ನು ಬೀಜಕ್ಕೆ ಬಿಟ್ಟರೆ ನಮಗೆ ಬೀಜಗಳ ಸಂಖ್ಯೆಯೂ ಹೆಚ್ಚಿರ್ತದೆ, ಬೆಳವಣಿಗೆಯೂ ಚೆನ್ನಾಗಿ ಆಗಿರ್ತದೆ. ನೋಡಿ, ಈ ಅಲಸಂಡೆ ಬೀಜಕ್ಕೆ ಬಿಟ್ಟದ್ದು ಸಾಮಾನ್ಯ 2 ಫೀಟಿನಷ್ಟು ಉದ್ದ ಉಂಟಿದು.
ಇಲ್ಲಿ ಒಂದು ನೋಡಿ, ಇದು 2.5, ಇದನ್ನು ನಿನ್ನೆ ಮಾವ ಅಳತೆ ಮಾಡಿ ನೋಡಿದಾರಂತೆ. ಸಾಮಾನ್ಯ 2.25 ಫೀಟ್ ವರೆಗೂ ಉಂಟು ಈ ಅಲಸಂಡೆ. ಇಲ್ಲಿ ಒಂದು ನೋಡು, ಇದು ಬೀಜಕ್ಕೆ ಬಿಟ್ಟದ್ದಲ್ಲ, ಕೊಯ್ಲಿಕ್ಕೆ ಸರಿ ಇರುವಂತ ಈ ತರ ಸರ್ತ ಹೋದದ್ದನ್ನು ಬೀಜಕ್ಕೆ ಬಿಟ್ರೆ ಬೀಜಗಳ ಸಂಖ್ಯೆಯೂ ಜಾಸ್ತಿ ಸಿಗ್ತದೆ, ಬೀಜಗಳ ಬೆಳವಣಿಗೆಯೂ ಚೆನ್ನಾಗಿ ಆಗಿರ್ತದೆ. ಅಂಥದ್ದನ್ನು ಬೀಜಕ್ಕಿಟ್ರೆ ಮುಂದಿನ ವರ್ಷಕ್ಕೆ ನಾವು ಹೊಸ ಅಂದ್ರೆ ಒಳ್ಳೆಯ ಕ್ವಾಲಿಟಿಯ ಬೀಜವನ್ನು ಇಟ್ಟ ಹಾಗೆ ಆಗ್ತದೆ.